ಸುಪ್ಪಿ, ನಾನು ಊರಿಗೆ ಹೋಗ್ತೀನಮ್ಮ. ಅಮ್ಮ, ನಾನು ಬರ್ತೀನಿ. ಇನ್ನೇನು ಇಲ್ಲಿರೋಣ. ಇವಾಗ ಹೆಂಗೂ ಪ್ರೆಗ್ನೆಂಟ್ ಅಲ್ಲ. ಡೆಲಿವರಿ ಆದಮೇಲೆ ಒಂದು 3 ತಿಂಗ್ಳಾಗ ಒಂದು 5 ತಿಂಗ್ಳಾಗ ಬರ್ತೀನಿ. ಅದಕ್ಕೆ ಇನ್ನೇನು ಡೆಲಿವರಿ ಟೈಮ್ ಅಲ್ಲ, ಅದಕ್ಕೆ ಅಲ್ಲೇ ಇರ್ತೀನಿ ಕಣಮ್ಮ. ಇನ್ನೇನು ಇನ್ನು ಆಮೇಲೆ ಇಲ್ಲಿರೋದಿದ್ದೇ ಇರುತ್ತೆ. ಇವಾಗ ಸದ್ಯಕ್ಕೆ ನಾನು ನಿನ್ನ ಜೊತೆಗೆ ಬರ್ತೀನಿ. 1-2 ದಿವಸ ಇರು. ನೆನ್ನೆ ಸಿನ್ನ ಬಂದರು ಆಲೇ ಹೋಗ್ತಾರೆ ಅನ್ಕೊಂತಾರೆ. ನಾನು ಹೇಳಿದ್ದೀನಿ ನಿಖಿಲ್ಗೆ, ನಿಖಿಲ್ ನಾನು ಹೋಗ್ತೀನಿ ಅಮ್ಮನ ಜೊತೆ. ಯಾಕಂದರೆ ನಾನು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ತವ್ರ ಮನೇಲಿ ಇರಬೇಕು. ಅದಕ್ಕೇ ನಾನು ಡೆಲಿವರಿ ಆದಮೇಲೆ ಒಂದು 5 ತಿಂಗಳು ಮಗು ಆದಮೇಲೆ ನಾನು ಇಲ್ಲಿಗೆ ಬರ್ತೀನಿ. ಒಂದೇ ಸತಿ ನಾಮಕರಣ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ತೀನಿ. ಹಂಗಮ್ಮ ನಿಮ್ಮ ಅತ್ತೆ ಕೇಳೋದಿಲ್ಲ. ಅತ್ತೆ, ಅತ್ತೆ, ಏನಮ್ಮ? ಅತ್ತೆ, ಅಮ್ಮ ಊರಿಗೆ ಹೋಗುತ್ತಂತೆ, ನಾನು ಹೋಗ್ತೀನಿ ಅತ್ತೆ. ಇರು, ಇನ್ನು ನೆನ್ನೆ ಸಿನ್ನ ಬಂದಿದೆಯಾ, ಅಲ್ಲೇ ಹೋಗ್ತೀನಿ ಅಂತೀಯಲ್ಲಮ್ಮ. 1-2 ದಿವಸ ಇರು. ಮಾತ್ರೆಗಳೆಲ್ಲ ಇದ್ದಾವೆ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅದಕ್ಕೇ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ದಿನ ಓಡಾಡ್ಕೊಂಡು ಇರ್ತೀನಿ ಅತ್ತೆ. ಮಾತ್ರೆಗಳೆಲ್ಲ ಇದ್ದಾವೆ, ಬಿಟ್ಟು ಬಂದಿದ್ದೀನಿ, ಅದನ್ನೆಲ್ಲ ತೊಗೊಂಬರ್ತೀನಿ ಹೋಗಿ. ಅಲ್ಲಿ 2 ದಿವಸ ಇಲ್ಲಿ 2 ದಿವಸ ಹಿಂಗೆ ಓಡಾಡ್ಕೊಂಡು ಇರ್ತೀನತ್ತೆ. ಅದೇ ಮಾತ್ರೆಗಳು ತಗೋಬೇಕು ಟೈಮಿಗೆ. ಬ್ಲಡ್ ಬೇರೆ ಕಮ್ಮಿ ಐತೆ, ಮಾತ್ರೆಗಳೆಲ್ಲ ಚೆನ್ನಾಗಿ ತಗೋಬೇಕು ಟೈಮ್ ಟು ಟೈಮ್ ಅಂತ ಹೇಳವ್ರಿ. ತಗೊಂಡೆ ಇಲ್ಲಿ ಬಂದಾಗಿಂದನೂ. ಅದಕ್ಕೆ ನಾನು ಮಾತ್ರೆಗಳು ಅವನ್ನೆಲ್ಲ ತಗೊಂಡು ಬರುವಂತ ಕಣಮ್ಮ ಅಂತ ಹೇಳಿ ಹೇಳ್ದೆ. ಅದಕ್ಕೆ ಅಲ್ಲಿಗೂ ಇಲ್ಲಿಗೂ ಬರ್ತಾ ಹೋಗ್ತಾ ಇರ್ತಾರೆ ಹೇಳು. ನಾಳೆಗೆ ಬೇರೆ ಭಾನುವಾರ ಅಲ್ಲ, ನಾಳೆಗೆ ಹೆಂಗನ ನಿಖಿಲನು ಬರ್ತೀನಿ ಅಲ್ಲೇ ನಿಮ್ಮೂರಿಗೆ ಅಂತ ಹೇಳಿದಾನೆ. ಅದಕ್ಕೆ ಬಂದು ನಮ್ಮನೆ 1-2 ದಿವಸ ಇದ್ದು ಬರ್ತಾರೆ. ತಿರ್ಗಾ ಇನ್ನೊಂದು 2 ದಿನ ಬಿಟ್ಟು ಬಂದಿನ 6 ತಿಂಗಳಾಗೈತಲ್ಲ, ಅಲ್ಗೂ ಇಲ್ಗೂ ಓಡಾಡ್ಕೊಂಡಿರ್ತಾರೆ. ತಿರ್ಗಾ ಆಮೇಲೆ ಡೆಲಿವರಿ ಆದಮೇಲೆ ನಾವೆಲ್ಲ ಬಾಣಂತನ ಮಾಡಿ ಆಮೇಲೆ ಕಳಿಸ್ತೀವಿ. ಬರ್ರಕ್ಕ ನೀವು, ಅಮ್ಮನಿ ಬಾರಮ್ಮ, ನೀವು 1-2 ದಿವಸ ಇದ್ದು ಬರೀರಂತೆ. ಬಿಡಮ್ಮ ಹೋಗ್ಲಿ, ಇವಾಗ ಪ್ರೆಗ್ನೆಂಟ್ ಇದ್ದಾಳೆ, ತವ್ರ ಮನೆಗೆ ಇರಲೇಳು, ಅಲ್ಗೂ ಇಲ್ಗೂ ಸ್ವಲ್ಪ ದಿನ ಓಡಾಡಿಕೊಂಡು ಇರು. ಅತ್ತೆ, ನೀವು ಬನ್ನಿ ನಮ್ಮ ಮನೆಗೆ ಯಾವಾಗಾದ್ರೂ ಬನ್ನಿ. ಅಕ್ಕ, ನೀವು ಬರ್ರಿ ಅಕ್ಕ. ನೀವು ಅತ್ತೆ ಇಬ್ಬರು ಬನ್ನಿ, ಹೋಗೋಣ ನಮ್ಮ ಮನೆಗೆ. ಸರಿ ಆಯ್ತು ಹೇಳು, ಯಾವಾಗನ ಬರ್ತೀವಿ. ನೀನು ಹೋಗ್ತೀಯ ಸುಪ್ಪಿ ಊರಿಗೆ? ಹೋಗೋಣ ಅಂತ. ಮಾತ್ರೆಗಳೆಲ್ಲ ಅಲ್ಲೇ ಬಿಟ್ಟು ಬಂದೀನಿ, ಮಾತ್ರೆಗಳೆಲ್ಲ ತಗೋಬೇಕು. ಅದಕ್ಕೆ ಅತ್ಲಾಗೆ ಅಲ್ಲಾದರೆ ಹಿಂಗೆ ನನಗೆ ಹಳ್ಳಿಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಅಲ್ಲೂ ಇಲ್ಲೂ ಓಡಾಡಿಕೊಂಡು ಇರ್ತೀನಲ್ಲ, ಅದಕ್ಕೆ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಆಗೈತೆ. ವಾಕ್ ಮಾಡಿಕೊಂಡು ವಾತಾವರಣ ಇಲ್ಲಿ ಸ್ವಲ್ಪ ಕೋಲ್ಡ್ ಬೇರೆ, ಶೀತ ಬೇರೆ, ನೆಗಡಿ ಆಗೈತೆ, ಮೂಗು ಕಟ್ಕಡೈತಿ ಇಲ್ಲಿ ಬಂದಾಗಿದ್ದ. ಮಾತಾಡೋಕ್ಕೆ ಒಂಥರ ಇಲ್ಲ, ಗಂಟ್ಲೆಲ್ಲ ಒಂಥರ ಕಟ್ಕೊಂಡಂಗೆ ಆಯ್ತಿಲ್ಲ. ಅದಕ್ಕೆ ಟ್ಯಾಬ್ಲೆಟ್ಗಳೆಲ್ಲ ತೊಗೋಬೇಕಾ, ತಗೊಂಡಿಲ್ಲ ನೆನ್ನೆ ಸಹ. ಅದಕ್ಕೇ ಹೋಗ್ತೀನಿ, ಹೋಗಿ ಎಲ್ಲನ ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡು ಬರ್ತೀನಿ. ಆಮೇಲೆ ಸ್ವಲ್ಪ ದಿನ ಇದ್ದು ಹೋಗ್ತೀನಿ. ಬಟ್ಟೆಗಳೆಲ್ಲ ಏನೋ ತಂದಿಲ್ಲ, ಅದಕ್ಕೆ ತೊಗೊಂಡು ಬರ್ತೀನಿ. ಅಮ್ಮನ ಜೊತೆ ಹೋಗ್ಬಿಟ್ಟು ಬಟ್ಟೆಗಳೆಲ್ಲ ನಮ್ಮ ಅಣ್ಣ ಬರ್ತಾನೆ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ಅಮ್ಮ ಬೇರೆ ಒಬ್ಬರೇ ಇದ್ದಾರೆ. ಅಪ್ಪನೂ ಅಣ್ಣ ಇವಾಗ ಎಲ್ಲ ಅರ್ಜೆಂಟ್ ಕೆಲಸ ಐತೆ. ನಮ್ಮ ಅಪ್ಪಾಜಿ ಯಾವುದೋ ಒಂದು ಬಿಲ್ಡಿಂಗ್ ಒಪ್ಪೊತ್ಕೊಂಡಿದ್ದಾರೆ, ಅವರು ಪೇಂಟಿಂಗ್ ಕೆಲಸ ಮಾಡ್ತಾರೆ. ಅದಕ್ಕೇ ಇವಾಗ ಅರ್ಜೆಂಟ್ ಇದೆಯಂತೆ, ಗೃಹ ಪ್ರವೇಶ ಇದೆ ಅಂತ ಹೇಳಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಕೆಲಸ ಐತೆ ಅಂತ ಹೇಳಿ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ. ಅದಕ್ಕೆ ನೈಟ್ ಟೈಮ್ ಬೇರೆ, ಅಮ್ಮ ಒಬ್ಬರೇ ಅಲ್ಲ, ಅದಕ್ಕೆ ಹೋಗ್ತೀನಿ. ಗ್ರ್ಯಾಂಡ ಫಂಕ್ಷನ್ ಏನು ಮಾಡೋದು ಬೇಡ ಅಲ್ಲ, ಸಾಕಡಮ್ಮ ಇದೇನೆ. ಈಗ ನಮ್ಮದ್ರಲ್ಲಿ ನಾವೇನು ಬಂಗಾರದ ತಾಳಿ ಕಟ್ಸೋದಿಲ್ಲ, ನಾವು ಎಲ್ಲನ ಅರಿಶಿನ ಕೊಂಬೆ ಫಸ್ಟ್ ಕಟ್ಸೋದು. ಇವಾಗ ಇಲ್ಲಿ ನಮ್ಮ ದೇವ್ರ ಮನೆ ಮುಂದೆ ಕಟ್ಸಿದ್ದೀವಲ್ಲ, ದೇವ್ರ ಮುಂದೆ ನಾವು ಕಟ್ಸಿದ್ದೀವಿ. ಅರಿಶಿನ ಕೊಂಬು ಕಟ್ಟಪ್ಪ ಅಂತ ಅರಿಶಿನ ಕೊಂಬು ಕಟ್ಟಿದ್ದಾನೆ, ಅಷ್ಟೇ ಸಾಕಿನೇನು ಇವರಿಬ್ರು ಮದುವೆ ಆದಂಗೆ. ಇವಾಗ ಎಲ್ಲೋಡಮ್ಮ ಹುಡುಗ ಹುಡುಗಿ ಒಪ್ಪಿದ್ರೆ ಸಾಕು, ಅದೆಲ್ಲನ ಸುಮ್ಮನೆ ನಾವು ಆಡಂಬರಕ್ಕೆ ಮಾಡೋದು ಅಷ್ಟೇ. ಮದುವೆ ಗ್ರ್ಯಾಂಡ ಮಾಡೋದು ಅದೆಲ್ಲನ ಬಿಡು, ನಾಮಕರಣ ಮಾಡಿದ್ರೆ ಆಯಿತು, ಮದುವೆನ ಗ್ರ್ಯಾಂಡ ಮಾಡೋದು ಬೇಡ, ಸಾಕಾಗಿತ್ತಲ್ಲ. ಇವಾಗ ದೇವಸ್ಥಾನದ ಮುಂದೆ ಅರಿಶಿನ ಕೊಂಬು ಕಟ್ಸಿದ್ದೀವಲ್ಲ ರಾತ್ರಿ, ಇನ್ನು ನಾಮಕರಣ ಮಾಡಿದ್ರೆ ಆಯಿತು ಬಿಡು. ಇಷ್ಟೇನಾ ನಿಮ್ಮ ಕಡೆ ಸಿಂಪಲಾಗಿ ಮದುವೆ ಮಾಡೋದು? ಮಾಡ್ತಾರಕ್ಕ, ಕೆಲವೊಬ್ಬರೆಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ, ಆದ್ರೂ ಅರಿಶಿನ ಕೊಂಬೆ ಕಟ್ಸೋದು. ಅರಿಶಿನ ದಾರದಲ್ಲಿ ಅರಿಶಿನ ಕೊಂಬು ಹಾಕ್ಬಿಟ್ಟು ಕಟ್ಟಿಸ್ತಾರೆ, ಆಮೇಲೆ ಬೇಕಾದರೆ ಬಂಗಾರದ ತಾಳಿ ತೊಗೊಂಡು ಹಾಕ್ತಾರೆ. ಅದಕ್ಕೇ ಇವಾಗ ಹೋಗೋಣ, ಹೋಗ್ಬಿಟ್ಟು ಬಂಗಾರದ ತಾಳಿ ತೊಗೊಂಡು ಹಾಕ್ಕೊಳ್ಳಿ. ಯಾವುದರಲ್ಲಿ ಕರಿಮಣಿಲಿ ಏರಿಸ್ಕೊಂತೀಯಾ, ಕರಿಮಣಿಲಿ ಏರಿಸ್ಕೊ ಸದ್ಯಕ್ಕೆ. ಆಮೇಲೆ ಬೇಕಾದರೆ ಅವ್ನು ಯಾವಾಗಾದ್ರೂ ಒಂದು ಚಿನ್ನದ ಸರ ಮಾಡಿಸ್ತಾನೆ. ಯಾವ ಚಿನ್ನ ಸರನೂ ಬೇಡ, ಏನು ಬೇಡ, ನನಗೆ ನಿಖಿಲ್ ಬಂದಿದ್ದಾನಲ್ಲ ಅಷ್ಟೇ ಸಾಕು. ನನಗೆಲ್ಲ ಚಿನ್ನ ಬಂಗಾರ ಎಲ್ಲ ಅವನೇನೆ ನನಗೆ. ನೀವು ಅಂಗಡಿ ತಕ್ಕ ಹೋಗ್ತೀರಳಿ ಅಂದರೆ? ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ. ನಾಳೆ ಭಾನುವಾರ ರಜಾ ಮಾಡ್ತೀನಿ, ಬರ್ತೀನಿ ಹೇಳ್ರಿ ಊರಿಗೆ ನಾನು. ನಿಮ್ಮ ಊರ ಕಡೆಗೆ ಬಸ್ ಇದಾವ? ಬಸ್ ಇದ್ದಾವೆ. ನಾನು ಬಸ್ಸಲ್ಲಿ ಕರ್ಕೊಂಡು ಹೋಗಲ್ಲ, ಪ್ರೆಗ್ನೆಂಟ್ ಬೇರೆ ಇದ್ದಾಳಲ್ಲ, ಅದಕ್ಕೆ ಕಾರ್ ಬುಕ್ ಮಾಡಿದ್ದೀನಿ. ಕಾರ್ ಬರುತ್ತೆ, ಕಾರಲ್ಲಿ ಹೋಗೋಣ ಅಂತ. ನಾನು ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಅಲ್ಲಿ ಸೀಟ್ ಇರೋದಿಲ್ಲ, ರಶ್ಶು, ಬಸ್ ಎತ್ತರ ಬೇರೆ ಇರುತ್ತೆ, ಹತ್ತೋದಕ್ಕಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಕಾರ್ ಬುಕ್ ಮಾಡಿದ್ದೀನಿ. ಕಾರ್ ಬರುತ್ತೆ, ಕಾರಲ್ಲಿ ಹೋಗ್ತೀವಿ. ನಿಖಿಲ್, ಬರ್ರಿ ಹೋಗೋಣ. ನೀವು ಶಾಪ್ ಹತ್ರ ಹೋಗಿರಂತೆ, ಶಾಪ್ ಹತ್ರ ಇಳ್ಕೊಳ್ಳಿ, ನಾನು ಹಂಗೆ ಹೋಗ್ತೀವಿ. ನಾನು ಅಮ್ಮ ಕಾರ್ ಬುಕ್ ಮಾಡಿದ್ದೀವಿ, ಅದಕ್ಕೆ ಕಾರಲ್ಲೇ ಹೋಗ್ತೀವಿ. ಸರಿ ಆಯ್ತು, ಬಾ. ಬರ್ತೀವಕ್ಕ? ಹಾಂ ಸರಿ ಅಮ್ಮ, ಆಯಿತು. ಬರ್ತೀವಿ ಅಕ್ಕ, ಬರ್ತೀವಕ್ಕ. ಹಾಂ ಸರಿ ಸರಿ ಸರಿ.
ಒಂದೆರಡು ದಿವಸ ಇರ್ಬೋದಾಗಿತ್ತಮ್ಮ, ಅದೇ ಓದ್ಲು. ಬಿಡಮ್ಮ, ಪ್ರೆಗ್ನೆಂಟ್ ಇದ್ದಾಳೆ, ಅಲ್ಲೇ ಇರಲಿ. ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ತವ್ರ ಮನೆಯಾಗೆ ಇರಬೇಕು, ಅಲ್ಲೇ ಇರಲಿ ಬಿಡಿ. ಇನ್ನೇನು ಕೆಲಸ ಐತಿ, ಇನ್ನೇನು ಮಾಡ್ಕೊಂಡು ಕುಕ್ಕ ಮದೇನೆ. ಹೆಂಗ ಚೆನ್ನಾಗಿರ್ಲಿ, ಒಳ್ಳೆ ಹುಡುಗಿ ಕಳಮ್ಮ, ಚೆನ್ನಾಗಿ ಮಾತಾಡ್ತಾಳೆ ಅಲ್ವೇ. ಎಲ್ಲದಕ್ಕೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳಮ್ಮ. ಆರಮ್ಮಯ್ಯನೂ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ, ಒಬ್ಳೆ ಮಗಳಂತೆ ಚೆನ್ನಾಗಿ ನೋಡ್ಕೊಂತಾರಲ್ವೇ. ಒಬ್ಳೆ ಮಗಳಾಗಿರೋದ್ರಿಂದಾನ ಚೆನ್ನಾಗಿ ಸಾಕವ್ರೆ. ನೋಡಿದ್ರೆ ಗೊತ್ತಾಗುತ್ತೆ ಅವಳನ್ನ. ಪಾಪ ನೀವು ನಮ್ಮ ನಿಖಿಲ್ ಮಾಡಿರೋ ಬದುಕಿಗೆ ಅವರು ಇಲ್ಲಾಂದರೆ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಹಿಂಗೆಲ್ಲ ಆಗಿರೋದ್ರಿಂದನ ಕೊಡ್ತಾ ಇರೋದು ಅಷ್ಟೇ. ನಾವು ಚೆನ್ನಾಗಿ ನೋಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ ಇವ್ನು ಮಾಡಿರೋ ಕೆಲಸಕ್ಕಲ್ವಿ. ಚೆನ್ನಾಗಿ ನೋಡ್ಕೋಬೇಕಮ್ಮ, ಇನ್ನೇನು ಮಾಡೋದು ಹೇಳು. ನಮ್ಗಿನ್ನು ಯಾರು ಇದ್ದಾರೆ, ಇವನು ಹಬ್ಬನೇನೆ. ಇವನು ಇರೋದಕ್ಕೆ ನಮ್ಮನ್ನು ನೋಡ್ತಾ ಇದ್ದಾನೆ, ಇಲ್ಲಾಂದ್ರೆ ನಮ್ಮನ್ನು ಯಾರು ನೋಡೋರು? ನಮ್ಮಿಬ್ರನ್ನ ಇವತ್ತು ಯಾರು ನೋಡಾರು ಹೇಳು? ನಮ್ಮ ನಿಖಿಲು ನಮಗೇನೇ ಕಷ್ಟ ಬಂದ್ರು ಇವತ್ತು ಎಂಥ ಅದ್ರಾಗಲಿ ಹೆಂಗೆ ನೋಡ್ಕೊಂತಾರೆ. ನಿನಗೊಂದು ಈಟ್ ಏನಾನ ಆಯ್ತು ಅಂದ್ರೆ ಅವನಿಗೆ ಎಷ್ಟು ಬೇಜಾರಾಗುತ್ತೆ. ಅಕ್ಕ ಎಂತ ನಿನ್ನ ಎಷ್ಟು ಇಷ್ಟಪಡ್ತಾನೆ, ನಿನಗೊಂದು ಈಟ್ ಆ ಥರ ಆಯ್ತು ಅಂದ್ರೆ ಅವ್ನು ಕಣ್ಣೀರೇ ಆಗ್ತಾನಮ್ಮ ತಾಯಿ. ಅಂತದ್ರಾಗೆ ಅವನ ಇಷ್ಟ ನಾವು ಯಾಕೆ ಇದು ಮಾಡ್ಬೇಕು ಹೇಳು? ಅದಕ್ಕೆ ನಾವು ಅವ್ನಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕಷ್ಟೇ. ಅವ್ನು ಇಷ್ಟಪಟ್ಟವನಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಯಾವತ್ತಾದ್ರೂ ಒಂದಿನ ಅವ್ರ ಮನೆಗೆ ಹೋಗಿ ಬರೋಣ ಕಣಮ್ಮ. ಯಾವಾಗನ ಹೋಗೋಣ ಹೇಳು. ಅವನೇನು ನೆನೆಸಿನ ಏನಷ್ಟು ಬಲವಂತವಾಗಿ ಕರೀಲಮ್ಮ, ಏನು ಬರ್ರಿ ಅಂತೇಳಿ ನಾವು ಹೋಗ್ಬೋದಾಗೈತಿಲ್ಲ ಅಂದ್ರೆ ಇವತ್ತೇನು ಒಳ್ಳೆ ಕಾರ್ ಬುಕ್ ಮಾಡಿದ್ರು ಅಂತಿದ್ರು. ಯಾಕೆ ಅಷ್ಟೊಂದಿದ್ರೆ ಕರೀಲಿಲ್ಲ. ಅದೇ ಅವರಪ್ಪ ಏನೂ ಅವ್ರ ಅಣ್ಣರು ಅಲ್ಲ ಇಲ್ವಂತೆ, ಕೆಲ್ಸಕ್ಕೆ ಹೋಗ್ಯವ್ರಂತೆ. ಅದಕ್ಕೆ ಅವರೆಲ್ಲ ಬಂದಮೇಲೆ ನಾನು ಹೇಳೋಣ ಅಂತ ಏನೋ ಸುಮ್ಮನಾದ್ರು. ಏನು ನಾನು ಹಂಗೆ ಅಂದ್ಕೊಂಡೆ, ಇವ್ರು ಹೋಗ್ಬೇಕಾದ್ರೆ ಇವ್ರ ಜೊತೆ ಹೋಗ್ಬಿಟ್ಟು ಇವ್ರ ಮನೆಯೆಲ್ಲ ನೋಡಿಕೊಂಡು ಊರಿಗೆಲ್ಲ ಹೋಗಿ ಇನ್ನೇನೇನೋ ಕೆಲಸ ಇಲ್ವಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ ಆಯಿತು ಅಂದ್ಕೊಂಡೆ. ಯಾಕೆ ಅಷ್ಟು ಒತ್ತಾಯವಾಗಿ ಏನು ಕರೀಲಿಲ್ಲ ಇವರು. ಒತ್ತಾಯವಾಗಿ ಕರೆದಿದ್ರೆ ಹೋಗ್ಬೋದಾಗಿತ್ತು. ನಾನು ಹಂಗೆ ಅಂದ್ಕೊಂಡೆ, ಒಂದು ಸತಿ ಬರ್ರಿ ಯಾವಾಗಾದ್ರೂ ಅಂತಂದ್ರು. ಯಾವಾಗಾದ್ರೂ ಅಂತಂದಮೇಲೆ ನಾವು ಹೆಂಗೆ ಇವಾಗಲೇ ಬತ್ತೀವಿ ಅಂತ ಹೇಳೋಣ ಅಂತ ಸುಮ್ಮನಾದೆ. ಯಾವಾಗಾದ್ರೂ ನಿಖಿಲ್ ಜೊತೆ ಹೋಗಿ ಎಲ್ಲ ನೋಡ್ಕೊಂಬಂದ್ರೆ ಆಯ್ತು ಹೇಳು. ಅವ್ರ ಮನೆಯೆಲ್ಲ ನೋಡಿಕೊಂಡು ಚೆನ್ನಾಗಿದ್ದಾರೆ ಇವರು, ಮನೆ ಕಡೆಗೆಲ್ಲ ಚೆನ್ನಾಗಿ ಸಾಕವ್ರೆ, ಒಬ್ಳೆ ಮಗಳು ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಒಳ್ಳೆ ಹುಡುಗಿ ಅಂದರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ಬೇಕಮ್ಮ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ ನೋಡಪ್ಪ. ಮನೆಗೆ ಒಂಥರ ನೆಮ್ಮದಿ ಇರಲ್ಲ. ಹೆಂಗೋ ಚೆನ್ನಾಗಿ ಅಡ್ಜಸ್ಟ್ ಆದರೆ ಯಾವುದೇ ಇರೋದಿಲ್ಲ ಹೇಳು, ಚೆನ್ನಾಗಿ ಇತ್ಕೊಂಡು ಹೋಗ್ತಾಳೆ. ಹೆಂಗ ನಮ್ಮ ನಿಖಿಲ್ಗೆ ಅವನಿಗೆ ಖುಷಿ ಆಗ್ಬಿಟ್ಟೈತಿ. ನಾವು ಕರ್ಕೊಂಬಂದಿದ್ದಕ್ಕೂ ಈ ಮನೆಗೆ ಅವಳು ಬಂದಿದ್ದಕ್ಕೂ ಅದಕ್ಕೂ ಖುಷಿ ಆಗ್ಬಿಟ್ಟೈತೆ. ರಾತ್ರಿಯಿಂದನೂ ಭಾಳ ಖುಷಿಯಾಗಿದ್ದಾನೆ ನಮ್ಮ. ನಾನು ನೋಡ್ತಾ ಇದ್ದೀನಿ, ತುಂಬ ಖುಷಿಯಾಗಿದ್ದಾನೆ. ಹೆಂಗೋ ಬಿಡು, ಅವನ ಖುಷಿನೇ ನಮ್ಮ ಖುಷಿ. ಹೆಂಗೋ ಚೆನ್ನಾಗಿದ್ದಾನಲ್ಲ ಅಷ್ಟೇ ಸಾಕು. ನನ್ನ ತಮ್ಮ ಚೆನ್ನಾಗಿದ್ದರೆ ಸಾಕಪ್ಪ ನನಗೆ, ಅದೇ ನನಗೆ ಬೇಕಾಗಿರೋದು. ನಾನು ನನ್ನ ತಮ್ಮ ಯಾವಾಗಲೂ ಚೆನ್ನಾಗಿದ್ದರೆ ಸಾಕು. ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗೆ ಅಡ್ಜಸ್ಟ್ ಆಗ್ತಾಳೆ, ಚೆನ್ನಾಗಿ ಮಾತಾಡ್ಸಿದ್ಲು. ನಾವು ಅವ್ರ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಯಾಕೆ ಒತ್ತಾಯವಾಗಿ ಕರೀಲೇ ಇಲ್ಲ. ಅವ್ರ ಮನೆಗೆ ಹೋಗಿ ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಏನು ಮಾಡಲಿ, ಯಾಕೋ ಕರೀಲೇ ಇಲ್ಲ. ಸುಮ್ಮನೆ ಆಗ್ಬಿಟ್ರು ತಾಯಿ ಮಗಳಿಬ್ರು. ಯಾಕೋ ಮಾತಾಡಲೇ ಇಲ್ಲ. ಬರ್ರಿ ಅಂತ ಜೋರಾಗಿ ಕರೀಲೇ ಇಲ್ಲ. ಅದೇ ಅವ್ರ ಅಪ್ಪ ಅವರೆಲ್ಲ ಇಲ್ವಲ್ಲ, ಅದಕ್ಕೆ ಏನಾದರೂ ಕರೀಲಿಲ್ಲ ಅಂತ ಅಂದ್ಕೊಂಡ್ವಿ ನಾವು. ಯಾವಾಗಾದರೂ ಹೋಗಿ ನೋಡ್ಕೊಂಡು ಬರ್ತೀವಿ ಹೇಳ್ರಿ. ನಮಗೂ ಇವಾಗ ಅವ್ರು ಬಂದೋಗಿದ್ದಾರೆ ಅಂದರೆ ನಮಗೂ ಹೋಗಿ ಬರಬೇಕು ಅನ್ನೋದು ಆಸೆ ಇರುತ್ತೆ. ಹೋಗಿ ಬರ್ತೀವಿ ನಾವು ಯಾವಾಗಾದ್ರೂ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.